ಟು ಮೈ ಚಾನಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಇವತ್ತು ನಾನು ಒಂದು ಡಯಟ್ಗೆ ಹೆಲ್ಪ್ ಆಗೋ ಥರ ಒಂದು ಕೇಕ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ದಟ್ ಈಸ್ ಓಟ್ಸ್ ಕೇಕ್. ಇದರಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ ಆಗಲಿ ಇಲ್ಲ ಮೈದಾ ಆಗಲಿ ಮತ್ತು ಸ್ವೀಟು ಶುಗರ್ ಆ ಥರ ಏನೂ ಯೂಸ್ ಮಾಡ್ತಾ ಇಲ್ಲ. ಅದೆಲ್ಲ ಯೂಸ್ ಮಾಡ್ದಿರಾ ಹೇಗೆ ಮಾಡೋದು ಓಟ್ಸ್ ಕೇಕ್ ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಇವಾಗ ಎಲ್ರಿಗೂ ಕ್ರೇವಿಂಗ್ಸ್ ಅನ್ನೋದಿರುತ್ತೆ. ಸೊ ಯಾರ್ಯಾರು ಡಯಟ್ ಮಾಡ್ತಾ ಇರ್ತಾರೆ ಅವರಿಗೆ ಸ್ವೀಟ್ ತಿನ್ನೋದಕ್ಕಾಗಲ್ಲ ಮತ್ತು ಕೇಕ್ ಎಲ್ಲ ತಿನ್ನೋದಕ್ಕಾಗಲ್ಲ. ಅವರು ಈ ಓಟ್ಸ್ ಕೇಕ್ನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಬಿಕಾಸ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಸ್ವೀಟ್ಸು ಮತ್ತು ಮೈದಾ ಆಯಿಲ್ ಏನು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಆರಾಮ್ಸೆ ಮಾಡಿಕೊಂಡು ತಿನ್ಬೋದು. ಸೊ ಇವಾಗ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಓಟ್ಸ್ ಹಾಕೋತಿದ್ದೀನಿ. ಓಟ್ಸ್ ಏನೇ ಮಾಡೋದಕ್ಕಿಂತ ಮುಂಚೆ ಸೋಕ್ ಮಾಡಬೇಕು, ಇಲ್ಲಾಂದರೆ ರೋಸ್ಟ್ ಮಾಡಬೇಕು. ಸೊ ದಟ್ ಅದರಲ್ಲಿ ಗ್ಯಾಸ್ಟ್ರಿಕ್ ಅಂಶ ಇಲ್ಲಾಂದರೆ ಹೊಟ್ಟೆ ಬ್ಲೋಟಿಂಗ್ ಆ ಥರ ಏನಾದರೂ ಆಗೋದು ಸರಿ ಹೋಗುತ್ತೆ. ಸೊ ಇಲ್ಲಿ ಸೋಕ್ ಮಾಡಿ ಒಂದು 4 ಟೈಮ್ಸ್ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಆ್ಯಪಲಲ್ಲಿ ಹಾಫ್ ಆ್ಯಪಲ್ ಮಾತ್ರ ನಾನು ಹಾಕೋತಿದ್ದೀನಿ. ಮತ್ತು ಒಂದು 4 ಡೇಟ್ಸು. ಡ್ರೈ ಡೇಟ್ಸ್ ಆದರೆ ಸೋಕ್ ಮಾಡ್ಬೋದು. ಇದು ಡೈರೆಕ್ಟ್ ಹಾಕೊತಿದ್ದೀನಿ ನಾನು. ಸೊ ಜಾಗ್ರಿ ಕೂಡ ಆಪ್ಷನಲ್. ನಾನು ಆಲ್ರೆಡಿ ಆ್ಯಪಲ್ ಮತ್ತು ಡೇಟ್ಸ್ ಹಾಕ್ಕೊಂಡಿರೋದ್ರಿಂದ ಜಾಗ್ರಿ ಯೂಸ್ ಮಾಡ್ತಾಯಿಲ್ಲ, ಅದು ಆಪ್ಷನಲ್. ಈಗ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು 4 ಡ್ರಾಪ್ಸ್ ಆಗೋಷ್ಟು ವೆನಿಲಾ ಎಸೆನ್ಸ್. ಅದನ್ನೆಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡು ಈಗ ಮತ್ತೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ರೇಸಿನ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಬ್ಲ್ಯಾಕು ಮತ್ತು ನಾರ್ಮಲ್ ಗ್ರೇಪ್ಸ್ 2 ಯೂಸ್ ಮಾಡಿದ್ದೀನಿ. ಸ್ವಲ್ಪ ರಿಸನ್ಸ್ ಜೊತೆ ಡೆಕೋರೇಷನಿಗೆ ಚಾಕ್ಲೇಟ್ ಕೂಡ ಹಾಕೋತಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಈಗ ಅವನಲ್ಲಿ ಇಟ್ಕೋತಿದ್ದೀನಿ 5 ಮಿನಿಟ್ಸ್ ಅವನಲ್ಲಾದರೆ. ಅವನ್ ಏನಾದರೂ ಇಲ್ಲ ಅಂತ ಅಂದರೆ ಇದು ಕುಕ್ಕರ್ನ ಪ್ರೀ ಹೀಟ್ ಮಾಡಿಕೊಂಡು 7 to 10 ಮಿನಿಟ್ಸ್ ಬೇಕ್ ಮಾಡ್ಕೊಬೋದು. ಸೊ ಈಗ ಹಾಕಿದೆ. ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಬೋದು ಬೇಕಾಗಿದೆಯಾ ಇಲ್ವಾ ಅಂತ. ಏನೂ ಅಂಟ್ಕೊಳ್ಳಿಲ್ಲ ಟೂತ್ ಪಿಕ್ಕಿಗೆ ಅಂದರೆ ಅದು ಕಂಪ್ಲೀಟಾಗಿ ಬೇಕಾಗಿದೆ ಅಂತ ಅರ್ಥ. ಇದು ಇವಾಗ ಆಗಿದೆ. ನಾನು ಕಟ್ ಮಾಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಆರಬೇಕು. ಆರಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ನಾವು ಮಕ್ಕಳಿಗೆ ಕೂಡ ಕೊಡ್ಬೋದು. ಇದರಲ್ಲಿ ಯಾವುದೇ ಥರದ ಸ್ವೀಟ್ಸು ಏನು ಶುಗರ್ ಆಗಲಿ ಆಯಿಲ್ ಆಗಲಿ ಮೈದಾ ಆಗಲಿ ಏನು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಇದು ಕೂಡ ಕೊಡ್ಬೋದು. ನಮ್ಮ ಡಯಟ್ ಕೂಡ ಉಳಿಯುತ್ತೆ. ಈಗ ಏನು ಕ್ರೇವಿಂಗ್ಸ್ ಇರುತ್ತೆ, ಸ್ವೀಟ್ ತಿನ್ನಬೇಕು ಇಲ್ಲ ಬೇಕ್ರಿಯಲ್ಲಿ ಕೇಕ್ ತಿನ್ನಬೇಕು ಆ ಥರ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಇಲ್ಲ ಚಾಕ್ಲೇಟ್ ಕ್ರೇವಿಂಗ್ಸ್ ಏನಿರುತ್ತೆ ಆ ಟೈಮಲ್ಲಿ ಇದು ಮಾಡಿಕೊಂಡು ತಿನ್ಬೋದು. ಸೊ ದಟ್ ಇದನ್ನು ನಾವು ಆರಿದ ಮೇಲೆ ಪ್ರಿಸರ್ವ್ ಮಾಡ್ಬೋದು. 8 ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ 3 to 4 ಡೇಸ್ ತನಕ ಇಟ್ಕೊಂಡು ತಿನ್ಬೋದು. ಸೊ ದ್ಯಾಟ್ ಯಾವಾಗ ಬೇಕು ಆವಾಗ ನಾವು ತಿನ್ಬೋದು. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಬಟ್ ಆ್ಯಕ್ಚುಲಿ ಆರಬೇಕು, ನನಗೆ ತಡೆಯೋಕ್ಕೆ ಅಲ್ಲಿವರೆಗೂ ಆಗ್ತಾಯಿಲ್ಲ. ಸೊ ಐ ಆಮ್ ಹ್ಯಾವಿಂಗ್ ಒನ್ ಬೈಟ್. ಸೊ ಇದರಲ್ಲಿ ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಆ್ಯಪಲ್ ಆಗಲಿ ರಿಸನ್ಸ್ ಆಗಿರ್ಬೋದು ಇಲ್ಲ ಓಟ್ಸ್ ಹೆಲ್ದಿ ಇಂಗ್ರೀಡಿಯೆಂಟ್ಸೇ ಹಾಕಿರೋದ್ರಿಂದ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಯಾರಿಗೆ ಬೇಕಾದರೂ ಕೊಡ್ಬೋದು, ಯಾರು ಬೇಕಾದರೂ ತಿನ್ಬೋದು. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ತೆ, ಬಾಯ್.